ಸ್ನೇಹಿತರ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನಮ್ಮ ವಿಡಿಯೋ ನಮ್ಮ ಕನ್ನಡ ಚಿತ್ರರಂಗದ ಮಿನುಗುತಾರೆ ಕಲ್ಪನಾ ಅವರ ಸಿಗ್ನೇಚರ್ ಸ್ಟೈಲ್ ಬಗ್ಗೆ. ಕನ್ನಡ ಸಿನಿಮಾದ ತಲೆಮಾರನ್ನು ರೂಪಿಸಿದ ಫ್ಯಾಷನ್ ಕ್ರಾಂತಿ ಅದು. ಆಧುನಿಕ ಇನ್ಫ್ಲೂಯೆನ್ಸರ್ಗಳು ಹುಟ್ಟುವ ಮೊದಲೇ ಒಬ್ಬ ಮಹಿಳೆ ತನ್ನ ಸೀರೆಯ ಒಂದು ಮಡಿಪಿನಿಂದಲೇ ಸಂಪೂರ್ಣ ಕನ್ನಡ ಚಿತ್ರರಂಗದ ದೃಶ್ಯ ಭಾಷೆಯನ್ನೇ ಬದಲಿಸಿದರು. ಅವರು ಕೇವಲ ಬಟ್ಟೆ ಧರಿಸಲಿಲ್ಲ, ಅವರು ಫ್ಯಾಷನ್ ಮೂಲಕ ಕ್ರಾಂತಿಯನ್ನು ನಿರ್ಮಿಸಿದರು. ಅವರ ಹೆಸರೇ ಕಲ್ಪನಾ. ಸಿನಿಮಾ ಲೋಕದಲ್ಲಿ ಇವರು ಮಿನುಗುತ್ತಾರೆ. ಅವರ ವಸ್ತ್ರಧಾರಣೆ ಒಂದು ಸ್ಟೈಲ್ ಮಾತ್ರವಲ್ಲ, ಅದು ಒಂದು ಘೋಷಣೆ, ಒಂದು ಶಕ್ತಿ, ಒಂದು ಪರ್ಫಾರ್ಮೆನ್ಸ್. ದಶಕಗಳು ಕಳೆದರೂ ಏಕೆ ಇಂದಿಗೂ ಕನ್ನಡ ಸಿನಿಮಾ ರನ್ವೇಗಳಲ್ಲಿ, ರೆಡ್ ಕಾರ್ಪೆಟ್ಗಳಲ್ಲಿ ಮತ್ತು ಪೀರಿಯಡ್ ಸಿನಿಮಾಗಳಲ್ಲಿ ಕಲ್ಪನಾ ಅವರ ಛಾಯೆ ಕಾಣಿಸುತ್ತದೆ. ಮೇಕಪ್ ಹಿಂದೆ ಒಂದು ಸೂಕ್ಷ್ಮವಾಗಿ ರೂಪಿಸಿದ ಎಸ್ಥೆಟಿಕ್ ಇತ್ತು. ಅದು ಅವರನ್ನು ಕೇವಲ ನಟಿಯನ್ನಾಗಿ ಅಲ್ಲ, ಶಾಶ್ವತ ಶೈಲಿ ದೇವತೆಯನ್ನಾಗಿ ಮಾಡಿತು. ಇಂದು ನಾವು ಡಿಕೋಡ್ ಮಾಡುತ್ತಿರುವುದು ಕಲ್ಪನಾ ಅವರ ಸಿಗ್ನೇಚರ್ ಲುಕ್. 1960ರ ದಶಕದಲ್ಲಿ ಕನ್ನಡ ಚಿತ್ರರಂಗ ಇನ್ನೂ ರಂಗಭೂಮಿ ಪ್ರಭಾವದಿಂದ ಹೊರಬರುತ್ತಿತ್ತು. ಆ ಸಮಯದಲ್ಲಿ ಕಲ್ಪನಾ ಅವರ ಪ್ರವೇಶ ಹೊಸ ದೃಶ್ಯ ಕ್ರಾಂತಿಯಂತಿತ್ತು. ಅವರು ಥಿಯೇಟರ್ ಶೈಲಿಯ ಭಾರೀ ಉಡುಪುಗಳನ್ನು ಬಿಟ್ಟು ಸಿನಿಮ್ಯಾಟಿಕ್ ಸೊಗಸಿನತ್ತ ಹೆಜ್ಜೆ ಹಾಕಿದರು. ಬಣ್ಣಗಳ ಆಯ್ಕೆ ಅವರ ದೊಡ್ಡ ಶಸ್ತ್ರವಾಗಿತ್ತು. ಆರಂಭಿಕ ಬಣ್ಣದ ಸಿನಿಮಾಗಳಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಕಾಂಟ್ರಾಸ್ಟ್ ಮತ್ತು ವೈಬ್ರೆಂಟ್ ಶೇಡ್ಗಳನ್ನು ಆರಿಸುತ್ತಿದ್ದರು, ಸ್ಕ್ರೀನ್ ಮೇಲೆ ಪಾಪ ಆಗಲು. ಈ ಫ್ಯಾಷನ್ ಸಾಹಸಗಳು ಅವರನ್ನು ಮಹಿಳೆಯರಿಗೆ ಆದರ್ಶವಾಗಿಸಿದರು ಮತ್ತು ಚಿತ್ರರಂಗಕ್ಕೆ ಕ್ರಾಂತಿಕಾರಿಯಾಗಿಸಿದರು. ಕಲ್ಪನಾ ಡ್ರೇಪ್ ಎಂಬ ಪದವೇ ಹುಟ್ಟಿತು. ಅವರ ಸೀರೆಯ ಮಡಿಪುಗಳು ಸರಳವಾಗಿ ಸುತ್ತಿಕೊಳ್ಳುವ ವಿಧಾನವಾಗಿರಲಿಲ್ಲ, ಅವು ರಚನಾತ್ಮಕ ಶಿಲ್ಪದಂತಿದ್ದವು. ಭಾರೀ ರೇಷ್ಮೆ ಹ್ಯಾಂಡ್ಲೂಮ್ಗಳು ಅವು ಅವರ ವ್ಯಕ್ತಿತ್ವಕ್ಕೆ ಕ್ಯಾನ್ವಾಸ್ ಆಗಿದ್ದವು. ಕತೆ ಮೃದುವಾಗಿದ್ದಾಗ ಅವರು ಕಾಟನ್ ಧರಿಸುತ್ತಿದ್ದರು. ಕತೆ ಗಾಢವಾಗಿದ್ದಂತೆ ಗಟ್ಟಿಯಾದ ರಾಜಮರ್ಯಾದೆ ಡ್ರೇಪ್ ವಸ್ತ್ರಗಳನ್ನು ಪಾತ್ರದ ಮನಸ್ಥಿತಿಯನ್ನು ಹೇಳುತ್ತಿದ್ದರು. ಒಂದು ದೊಡ್ಡ ಬಿಂದು, ಡಾರ್ಕ್ ರಿಮ್ಡ್ ಗ್ಲಾಸ್, ಭಾರೀ ಆಭರಣ, ಇವುಗಳು ಕೇವಲ ಅಲಂಕಾರವಲ್ಲ, ಅವುಗಳು ಟ್ರೇಡ್ ಮಾರ್ಕ್. ಅವರ ಓವರ್ ಸೈಜ್ ಬಿಂದು ಮತ್ತು ಗ್ಲಾಸ್ ದಶಕಗಳವರೆಗೆ ಅವರ ದೃಶ್ಯ ಗುರುತುಗಳಾಗಿದ್ದವು. ಮಿನಿಮಲಿಸ್ಟ್ ಸೀರೆಯೊಂದಿಗೆ ಹೆವಿ ಜ್ಯುವೆಲ್ರಿ, ಹೈ ಫ್ಯಾಷನ್ ಸಮತೋಲನ. ಇಂದಿನ ವಿಂಟೇಜ್ ರಿವೈವಲ್ ಟ್ರೆಂಡ್ಗಳಲ್ಲಿ ನಾವು ನೋಡುತ್ತಿರುವ ಶೈಲಿಯ ಬೀಜಗಳು ಅದೇ ಸಮಯದಲ್ಲಿ ಬಿತ್ತಲ್ಪಟ್ಟಿದ್ದವು. ಅವರ ಸಿನಿಮಾಗಳಲ್ಲಿ ಉಡುಪುಗಳು ಕಥೆಯ ಭಾಗವಾಗಿದ್ದವು. ಶರಪಂಜರ ಮತ್ತು ಗೆಜ್ಜೆ ಪೂಜೆ ಈ ಚಿತ್ರಗಳಲ್ಲಿ ಅವರ ವಸ್ತ್ರಗಳು ಮನೋವೈಜ್ಞಾನಿಕ ಅಭಿನಯದ ವಿಸ್ತರಣೆಗಳಾಗಿದ್ದವು. ಗರ್ಲ್ ನೆಕ್ಸ್ಟ್ ಡೋರ್ ಸರಳತೆಯಿಂದ ಟ್ರಾಜಿಕ್ ಕ್ವೀನ್, ಗಂಭೀರತೆಗೆ ಅವರ ಪರಿವರ್ತನೆ ಫ್ಯಾಷನ್ ಮೂಲಕವೂ ಸ್ಪಷ್ಟವಾಯಿತು. ಹಿಂದೆ ಟೈಲರ್ಗಳು ಮತ್ತು ಡಿಸೈನರ್ಗಳೊಂದಿಗೆ ನಡೆದ ಸಹಕಾರಗಳು ವಸ್ತ್ರವನ್ನು ಸ್ಕ್ರಿಪ್ಟ್ನ ಅಗತ್ಯವನ್ನಾಗಿ ಮಾಡಿತು. ಅದು ಕಾಸ್ಟ್ಯೂಮ್ ಅಲ್ಲ, ಅದು ಪಾತ್ರದ ಭಾಗ. ಇಂದಿನ ಕನ್ನಡ ನಟಿಯರು, ಡಿಸೈನರ್ಗಳು ರೆಡ್ ಕಾರ್ಪೆಟ್ ಲುಕ್ಗಳಿಗೆ ಮತ್ತು ಪೀರಿಯಡ್ ಡ್ರಾಮಾಗಳಿಗೆ ಅವರ ಕ್ಯಾಟ್ಲಾಗ್ ಅನ್ನು ಉಲ್ಲೇಖಿಸುತ್ತಾರೆ. ಮಾರ್ಕೆಟ್ಗಳಲ್ಲಿ ಕಲ್ಪನಾ ಸ್ಟೈಲ್ ಎಂಬ ಹೆಸರಿನಲ್ಲಿ ಸೀರೆ ಪ್ಯಾಟರ್ನ್ಗಳು ಇನ್ನೂ ಮಾರಾಟವಾಗುತ್ತಿವೆ. ಅವರು ಕೇವಲ ನಟಿಯಲ್ಲ, ಅವರು ದೃಶ್ಯ ಚಿಂತಕಿ. ವೈಯಕ್ತಿಕ ಶೈಲಿ ಎಂದರೆ ಅಮರ ಕಥನ ಎಂದು ಸಾಬೀತುಪಡಿಸಿದ ಮುಂಚೂಣಿ. ಸಿನಿಮಾ ಡೈಲಾಗ್ಗಳು ಮರೆತು ಹೋಗಬಹುದು, ಸನ್ನಿವೇಶಗಳು ಮುಸುಕಾಗಬಹುದು, ಆದರೆ ಒಂದು ಸೀರೆ ಮಡಿಪು, ಒಂದು ಬಿಂದು, ಒಂದು ಶಿಲ್ಪದಂತೆ ನಿಂತ ಶೈಲಿ, ಅದು ಶಾಶ್ವತ. ಕಲ್ಪನಾ ಕನ್ನಡ ಸಿನಿಮಾದಲ್ಲಿ ಕೇವಲ ನಟನೆ ಅಲ್ಲ, ಫ್ಯಾಷನ್ ಮೂಲಕವೂ ತಲೆಮಾರನ್ನು ರೂಪಿಸಿದ ಐಕಾನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.